ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಕ್ಲಾಸಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಕ್ರಾಸ್ ಫ್ಲಾಟ್ ಲೋಡ್ ಸ್ಟಿಚ್ಚೇ ನೋಡ್ತಾ ಇದ್ದೀವಿ. ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿ, ಪ್ರೀವಿಯಸ್ ವಿಡಿಯೋ ಎಲ್ಲ ಇರುತ್ತೆ. ಓಕೆನಾ? ಇದು ಕ್ರಾಸ್ ಫ್ಲಾಟ್ ಲೋಡ್ ಸ್ಟಿಚ್ ಅಂತ. ನಾವು ಫ್ಲಾಟ್ ಲೋಡ್ ಸ್ಟಿಚ್ ನೋಡೋದ್ವಲ್ಲ, ಇದು ಕ್ರಾಸ್. ಇದು ಬಂದು ನೆಕ್ ಲೈನ್ಗೆಲ್ಲ ನಾವು ಎಂಬೋಸ್ಡಾಗಿ ವರ್ಕ್ ಮಾಡ್ತೀವಿ. ಓಕೆ, ಇವಾಗ 2 ಲೈನ್ ಹಾಕ್ತೀರಾ. 2 ಲೈನ್ ಹಾಕಿ ಇಲ್ಲಿಂದ ಪಂಚ್ ಮಾಡಿ ಥ್ರೆಡ್ ತೆಗಿತೀರಾ. ಥ್ರೆಡ್ ತೆಗೆದು ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದು ಚೈನ್ ಹಾಕಿ ಹಾಗೆ ಮೇಲೆ ಬಂದು ಒಂದು ಲಾಕ್, ತಿರ್ಗಾ ಕೆಳಗೆ ಹೋಗಿ ಪಕ್ಕದಲ್ಲಿ ಒಂದು ಲಾಕ್ ಚೈನ್ ಹಾಕ್ತೀರಾ, ಮೇಲೆ ಲಾಕ್ ಮಾಡಿ ತಿರ್ಗಾ ಚೈನ್ ಹಾಕ್ತೀರಾ. ಚೈನ್ ಹಾಕಿ ಓಕೆ, ಪಕ್ಕದಲ್ಲಿ ಲಾಕ್ ಹಾಕಬೇಕು. ಇದೇ ರೀತಿಯೇ ನೀವು ಎಲ್ಲನೂ ಮಾಡಬೇಕಾಗುತ್ತೆ. ನಾವು ಡೌನಲ್ಲಿ ಬರುವಾಗ ಮಾತ್ರ ನೀವು ಪಕ್ಕದಲ್ಲಿ ಹಾಕಬೇಕು, ಅಪ್ಪರಲ್ಲಿ ನೀವು ಮೇಲೆ ಲಾಕ್ ಮಾಡಬೇಕು. ಓಕೆ, ಈ ಪ್ರೊಸೀಜರ್ನ ತಿಳ್ಕೊಳ್ಳಿ. ಓಕೆ, ಸೊ ಇದು ಕ್ರಾಸ್ ಲೋಡ್ ಅಂತೀವಿ. ನೋಡಿ, ನಾವು ಫಿನಿಶಿಂಗ್ ಮಾಡುವಾಗ ನಮ್ಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನೀವೇನಾದರೂ ಕೆಳಗೆ ಮೇಲೆ ಅಂತ ನೀವು ಲಾಕ್ ಕೊಟ್ಟರೆ ಕರೆಕ್ಟಾಗಿ ಬರಲ್ಲ. ನೀವು ಲಾಕ್ ಮಾಡಿ ಮೇಲೆ ಕೊಡ್ತೀರಾ, ಚೈನ್ ಹಾಕಿ ಲಾಕ್ ಕೊಡಿ, ಕೆಳಗೆ ಬರುವಾಗ ಪಕ್ಕದಲ್ಲಿ ಕೊಡಿ, ಆವಾಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗಲ್ಲಿ ಕರೆಕ್ಟಾಗಿ ಬರುತ್ತೆ. ಓಕೆ, ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ಚಿಕ್ಕದಾಗಿ ಮಾಡಬೇಡಿ, ದೊಡ್ಡದಾಗಿ ಡಿಸೈನ್ ಮಾಡಬೇಕು. ಓಕೆ, ಬನ್ನಿ ಇವಾಗ ನಾವು ಪ್ರಾಕ್ಟಿಕಲಾಗಿ ನೋಡೋಣ. ಓಕೆ, ಸೊ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಪಂಚ್ ಮಾಡಿ ಥ್ರೆಡ್ ತೆಗಿತೀವಿ. ಥ್ರೆಡ್ ತೆಗೆದು ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಚೈನ್ ಹಾಕಿ ಹಾಗೆ ಕ್ರಾಸಾಗಿ ಒಂದು ಚೈನ್ ಪ್ಲಸ್ ಲಾಕ್. ಓಕೆ, ಚೈನ್ ಹಾಕ್ತೀರಾ, ಪಕ್ಕದಲ್ಲಿ ಲಾಕ್ ಹಾಕ್ತೀರಾ. ಆಗಿತ್ತಾ? ತಿರ್ಗಾ ಕ್ರಾಸಾಗಿ ಚೈನ್ ಹಾಕ್ತೀರಾ, ಪಕ್ಕದಲ್ಲಿ ಸ್ಮಾಲ್ ಲಾಕ್ ಹಾಕ್ತೀರಾ. ಲಾಕ್ ಹಾಕಲೇಬೇಕು, ಮರಿಬೇಡಿ. ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಮಾಡಿ, ಇಲ್ಲಿ ಚೈನ್ ಹಾಕಿ ಮೇಲ್ಗಡೆ ಲಾಕ್ ಮಾಡಿ. ಸಿಲ್ಕ್ ಥ್ರೆಡ್ನ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿ. ನೀವು ಕೆಳಗೆ ಇಟ್ಕೊಂಡಿರೋ ಥ್ರೆಡ್ಡು ಮೇಲೆ ನೀಡಲಿಂದ ತೆಗಿಯೋ ಥ್ರೆಡ್ಡು ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡ್ರೆ ಕ್ಲಾತ್ ಸಿಂಕ್ ಆಗುತ್ತೆ. ಆಮೇಲೆ ನಿಮಗೆ ಥ್ರೆಡ್ ಕಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ನಾನು ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮ ಊರು ಪ್ಲಸ್ ನಿಮ್ಮ ಹೆಸರು ಹಾಕಿ ಮೆಸೇಜ್ ಮಾಡಿ. ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ. ಒಂದು ಚಿಕ್ಕದಾಗ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡೋದಿದ್ದರೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಇದ್ರದ್ದು ಪ್ರೀವಿಯಸ್ ವಿಡಿಯೋ ಎಲ್ಲ ಇರುತ್ತೆ. ಕನ್ನಡ ಬೇಸಿಕ್ ಲೆವೆಲ್ ಅಂತ ಇರುತ್ತೆ, ಹೋಗಿ ಚೆಕ್ ಮಾಡಿ. ಓಕೆ, ನೋಡಿ, ಈ ಥರ ವರ್ಕ್ ಮಾಡಿ. ಏನು ಮಾಡ್ತೀರಾ? ಚೈನ್ ಹಾಕ್ತೀರಾ, ಮೇಲೆ ಒಂದು ಸ್ಮಾಲ್ ಲಾಕ್, ಅಗೇನ್ ಚೈನ್, ಪಕ್ಕದಲ್ಲಿ ಒಂದು ಲಾಕ್, ತಿರ್ಗಾ ಚೈನ್ ಹಾಕ್ತೀರಾ, ಮೇಲೆ ಲಾಕ್ ಮಾಡಿ, ಅಗೇನ್ ಕೆಳಗೆ ಬಂದುಬಿಟ್ಟು ಒಂದು ಪಕ್ಕದಲ್ಲಿ ಒಂದು ಲಾಕ್ ಮಾಡಿ, ಮೇಲೆ ಚೈನ್ ಹಾಕಿ ಮೇಲ್ಗಡೆ ಲಾಕ್. ಇದು ಕ್ರಾಸ್ ಫ್ಲ್ಯಾಟ್ ಲೋಡ್ ಅಂತ ನಾವು ಹೇಳೋದು. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ರಿಲೇಷನ್ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅದಕ್ಕೆ ಏನಂತ ನಾನು ಆನ್ಸರ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ಓಕೆ, ಇವಾಗ ಬರ್ತಾ ನೋಡಿ, ಕ್ರಾಸ್ ಆಗಿ ಬರಬೇಕು. ನೀವೇನಾದರೂ ಲಾಕ್ನ ಮೇಲೆ ಇವಾಗ ಕೆಳಗೆ ಬಂದ್ವಲ್ಲ, ತಿರ್ಗಾ ಮೇಲೆ ಕೊಟ್ಟರೆ ನಿಮ್ಗೆ ಕ್ರಾಸ್ ಬರಲ್ಲ. ಸೊ ಈ ಥರ ಮಾಡುವಾಗ ನೀವು ಕ್ಲೀನಾಗಿ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ನಾವು ಎಂಬೋಸ್ಡಾಗಿ ವರ್ಕ್ ಮಾಡುವಾಗ ನಿಮಗೆ ಈ ಥರ ಕ್ರಾಸಾಗಿ ಬರಬೇಕು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನಿಮಗೆ ಗೊತ್ತಾಗುತ್ತೆ ನೋಡಿ ಕ್ರಾಸಲ್ಲಿ ನಮ್ಗೆ ಬಂದಿದೆ ಅಂತ. ನೀವು ಎಂಡಲ್ಲಿ ನೋಡಿ ಬರುವಾಗ ನಾಟ್ ಹಾಕಿ ಕ್ಲೋಸ್ ಮಾಡಿ. ನಾಟ್ ಹಾಕುವಾಗ ನೋಡಿ, ಫಸ್ಟ್ ಲೂಪಿಂದ ಸೆಕೆಂಡ್ ಲೂಪ್ ತೆಗೆದು ಅದು ಫಸ್ಟದು ಇಟ್ಕೊಂಡು ಎಳೆದ್ರೆ ನಿಮಗೆ ಲಾಕ್ ರೆಡಿ ಆಗುತ್ತೆ. ಓಕೆನಾ? ಇವಾಗ ನಾವು ಸುತ್ತಿ ಬೀಡ್ಸ್ ಕೊಡೋಣ. ಸೊ ನೀವು ಯಾವುದಾದ್ರೂ ಫಿಲ್ಲಿಂಗ್ ಮಾಡಬೇಕಂದ್ರೆ ಒಂದು ಬೀಡ್ಸ್ ವರ್ಕ್ ಕೊಟ್ಬಿಟ್ಟು ಫಿಲ್ಲಿಂಗ್ ಮಾಡ್ಬೋದು. ಈ ಟೈಪಲ್ಲೂ ಮಾಡ್ಬೋದು. ಓಕೆನಾ? ಶುಗರ್ ಬೀಡ್ಸ್ ಯಾವ ಥರ ಇಟ್ಕೋಬೇಕಂತ ನಾನು ಆಲ್ರೆಡಿ ಕ್ಲಾಸಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡು ರಿಂಗ್ ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡಿ. ಇಲ್ಲಾಂದರೆ ನೀವು 2 ಬೀಡ್ಸ್ ಆಗಿ ತೆಗೆದು ನೀವು ವರ್ಕ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದ್ರ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ಸೊ ಬೀಡ್ಸ್ 2 ಆಗಿ ಹಾಕಿ. ಬೀಡ್ಸ್ ವರ್ಕ್ ಮಾಡುವಾಗ ಏನಂದರೆ ಕರೆಕ್ಟಾಗಿ ನಾವು
ಚೈನ್ ಹಾಕ್ಕೋಬೇಕು ಅದು, ಓಕೆನಾ. ಚೈನ್ ಹಾಕಿಲ್ಲ ಅಂದರೆ ನಿಮಗೆ ಬೀಡ್ಸ್ ಈ ಥರ ಬಂದುಬಿಡುತ್ತೆ. ಇವಾಗ ನಾನು ಎಳೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ, ಯಾವ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ನೋಡಿ. ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ನಿಮಗೆ ಸೆಂಟ್ರಲ್ಲಿ ಲೂಸ್ ಬೀಳುತ್ತೆ, ನಿಮಗೆ ವರ್ಕ್ ಮಾಡೋಕ್ಕಾಗಲ್ಲ. ನೀವು ಚೈನ್ ನಾವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಅಂದ್ಕೊಂಡು ಹೋಗ್ತಾ ಇರ್ತೀರಾ, ಆಮೇಲೆ ಸರಿಯಾಗಿ ನೀವು ಲಾಕ್ ಮಾಡಿಲ್ಲ ಅಂದರೆ ನಿಮಗೆ ಬರಲ್ಲ. ಇವಾಗ ನೋಡಿ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಚೈನ್ ಹಾಕಿಲ್ಲ ಅಂದರೆ ಈ ಥರ ಬಂದುಬಿಟ್ಟು ಇರುತ್ತೆ, ಆ ಹೋಲಲ್ಲಿ ಥ್ರೆಡ್ ಹೊಂಟಾಗಿರುತ್ತೆ. ಆವಾಗ ಏನು ಮಾಡ್ತೀರಾ ಅಂದರೆ ಸ್ವಲ್ಪ ಬೀಡ್ಸು ತೆಗೆದ್ಬಿಟ್ಟು ಆಮೇಲೆ ನೀವು ವರ್ಕ್ ಮಾಡಬೇಕು. ಇನ್ನೇನು ಏನಾದರೂ ಥ್ರೆಡ್ ಕಟ್ಟಾದ್ರೂ ಸ್ವಲ್ಪ ಬೀಡ್ಸ್ನ ತೆಗೆದ್ಬಿಟ್ಟು ಆ ಥ್ರೆಡ್ಡಲ್ಲಿ ಚಿಕ್ಕದಾಗಿ ಒಂದು ಲಾಕ್ ಹಾಕ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಬೇಕು, ಓಕೆನಾ. ಸೊ ಈ ಥರ ಬೀಡ್ಸ್ನೆಲ್ಲ ಕರೆಕ್ಟಾಗಿ 2 ಬೀಡ್ಸ್ ಆಗಿ ವರ್ಕ್ ಮಾಡಿ. ಏನಾದರೂ 3 ಬೀಡ್ಸ್ ಬಂದರೆ ಒಂದು ತೆಗೆದ್ಬಿಡಿ. ಶುಗರ್ ಬೀಡ್ಸ್ ಎಲ್ಲ 2 ಬೀಡ್ಸ್ ಹಂಗೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಮೇಲೆ ಬರುವಾಗ ಈ ಥರ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ. ಆವಾಗ ಏನು ಮಾಡ್ತೀರಾ, ಒಂದು ಸಿಂಗಲ್ ಬೀಡ್ ಕೊಟ್ಟು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಬಿಟ್ಟು ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಮೇಲ್ಗಡೆ ಒಂದು ಚೈನ್ ಹಾಕಿ ಕೆಳಗೆ ತಂದರೆ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ನೀಡಲ್ಸ್ನ ಆದಷ್ಟು ಲೋಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ 2 ಬೀಡ್ಸ್ ಆಗಿ ಹಾಕ್ಕೊಂಡು ವರ್ಕ್ ಮಾಡಿ. ಸೊ ಇದು ಫುಲ್ ವರ್ಕ್ ಮಾಡಿಬಿಟ್ಟು ನೋಡೋಣ, ಸರಿನಾ. ಇದೇ ಥರ ಫುಲ್ ವರ್ಕ್ ಮಾಡ್ಕೊಳ್ಳಿ. ಇವಾಗ ಫುಲ್ ಫಿನಿಶ್ ಮಾಡಿದ್ದೀವಿ. ಆಮೇಲೆ ಒಂದು ಮ್ಯಾಂಗೋ ಡಿಸೈನ್ ಸ್ಮಾಲಾಗೂ ಮಾಡಿದ್ದೀವಿ, ಓಕೆ. ನೋಡಿ ಸ್ಮಾಲ್ ಡಿಸೈನ್ ಮಾಡಿದ್ದೀವಿ, ಅದರೊಳಗೆ ಯಾವ ಥರ ಫೀಲಿಂಗ್ ಕೊಡೋದು ಅನ್ನೋದು ನೀವು ನೋಡ್ಕೊಳ್ಳಿ. ಒಂದು ತಿಲಗಮ್ ಶೇಪ್ ಹಾಕಿದ್ದೀವಿ. ಸೊ ಬೀಡ್ಸ್ ಕೊಟ್ಬಿಟ್ಟು ಕ್ರಾಸಾಗಿ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಕ್ರಾಸಾಗಿ ನೀವು ಥ್ರೆಡ್ ತಗೊಂಡು ವರ್ಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ತಗೊಂಡು ಚೈನ್ ಲಾಕ್, ಅಗೇನ್ ಚೈನ್ ಲಾಕ್. ನಾನು ಥ್ರೆಡ್ ಕ್ರೀಮ್ ತೊಗೊಂಡಿದ್ದೀನಿ, ನೀವು ಬೇರೆ ಕಲರಿಂದ ತಗೊಂಡು ಮಾಡಿ ನೋಡಿ, ನಿಮಗೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಆ ಮ್ಯಾಂಗೋನು ಒಂದು ಫೀಲಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇರೆ ಕಲರಲ್ಲಿ ಹಾಕಿ ನೋಡಿ, ಓಕೆ. ಲಾಕ್ ಮಾಡಿ ಕೆಳಗೆ ಚೈನ್ ಹಾಕಿ ಒಂದು ಲಾಕ್, ತಿರ್ಗಾ ಚೈನ್ ಹಾಕಿ ಒಂದು ಲಾಕ್, ಈ ಥರ ಫಿಲ್ಲಿಂಗ್ ಕೊಡಿ. ಸೊ ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಔಟ್ಲೈನ್ ಇದೆಯಲ್ಲ ಅಲ್ಲಿ ನೀವು ಒಂದು ಚೈನ್ ಕೊಡಿ. ಲಾಕ್ ತುಂಬ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿಂದನೇ ಹಾಗೆ ಕಂಟಿನ್ಯೂಸ್ ಆಗಿ ಚೈನ್ ಜರಿ ಥ್ರೆಡಲ್ಲಿ ಕೊಡ್ಬೋದು, ಸಿಲ್ಕ್ ಥ್ರೆಡಲ್ಲಿ ಕೊಡ್ಬೋದು. ಸೊ ಇದೇ ಥರ ಔಟ್ಲೈನ್ ಚೈನ್ ಕೊಡಿ. ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿ ಸಿಲ್ಕ್ ಥ್ರೆಡ್, ಯಾಕಂದರೆ ಸಿಲ್ಕ್ ಥ್ರೆಡ್ ಕಟ್ಟಾಗೋಕ್ಕೆ ಚಾನ್ಸಸ್ ಇರುತ್ತೆ, ಆದ್ದರಿಂದ ನೀವು ನಿಧಾನಕ್ಕೆ ಟ್ರೈ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಸ್ಟಿಚ್ ಆಗಿರುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಸೊ ಇದಾದಮೇಲೆ ಫಿಲ್ಲಿಂಗ್ ಸ್ವಲ್ಪ ಥ್ರೆಡ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಮ್ಯಾಂಗೋ ಕೆಳಗೆ, ಅದನ್ನು ನೀಡಲ್ ಹಾಕಿ ಕೆಳಗೆ ಎಳೆದ್ಬಿಡಿ. ಈ ಥರ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಬರ್ತಾಯಿದೆ. ಸೊ ಅದನ್ನೊಂದು ಹುಷಾರಾಗಿ ನೋಡ್ಕೊಳ್ಳಿ, ಓಕೆ. ನೆಕ್ಸ್ಟು ಶೇಪ್ಗಳು ಕೊಡ್ತೀನಿ, ಯಾವ ಶೇಪ್ ಅಂತ. ಸೊ ಆ ಶೇಪಲ್ಲಿ ನೀವು ವರ್ಕ್ ಮಾಡಿಬಿಡಿ. ವರ್ಕ್ ಮಾಡಿ ಶೇಪು ಡಿಸೈನ್ಸ್ ಅದೆಲ್ಲ ವರ್ಕ್ ಮಾಡಿ ಕ್ಲಾಸಲ್ಲಿ ಸೆಂಡ್ ಮಾಡಿ. ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಯಾವ ಥರ ಇತ್ತಂತ ಕಮೆಂಟ್ಸಲ್ಲಿ ಹೇಳಿ. ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಅದಕ್ಕೆ ನೋಡಿ ಶೇಪ್ ಇದೆ, ಮ್ಯಾಂಗೋ ಕೊಟ್ಟಿದ್ದೀನಿ. ಮ್ಯಾಂಗೋನಲ್ಲಿ ಒಂದು ತಿಲಗಮ್ ಶೇಪ್ ಕೊಟ್ಟಿದ್ದೀನಿ, ಅದರಲ್ಲೂ ಕ್ರಾಸ್ ಆಗಿ ವರ್ಕ್ ಮಾಡಿ, ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರಿಲೇಷನ್ ಆ್ಯಂಡ್ ಫ್ರೆಂಡ್ಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.